निपाणी पोलिसांची मोठी कामगिरी 14 लाखांचे 92 हरवलेले मोबाईल नागरिकांना परत. निपाणी शहर ग्रामीण आणि बसवेश्वर चौक पोलीस स्टेशनच्या हद्दीत हरवलेल्या 14 लाख रुपये किमतीचे 92 मोबाईल पोलिसांनी जप्त केले. शिवाय संबंधितांना शुक्रवारी 10 रोजी चिक्कोडीचे पोलीस उपाधीक्षक गोपालकृष्ण गौडर, मंडळ पोलीस निरीक्षक B.S. तळवार यांच्यासह पोलीस उपनिरीक्षकांच्या हस्ते परत करण्यात आले. मोबाईल परत मिळाल्याने नागरिकांच्या चेहऱ्यावर हास्य उमटले होते. शहरातील 3ही पोलीस स्टेशनमध्ये गेल्या 2 वर्षापासून बस स्थानक, बाजारपेठ, रस्त्यावर हरवलेल्या मोबाईलबाबत संबंधितांनी तक्रारी नोंदवल्या होत्या. त्यानुसार पोलिसांनी तपास करून आतापर्यंत 92 मोबाईल जप्त केले होते. निपाणी शहर पोलीस ठाण्यातून 1,82,000 रुपये, निपाणी ग्रामीण पोलीस ठाण्यातून 1,22,000 रुपये किमतीचे आणि निपाणी बसवेश्वर चौक पोलीस स्टेशनमधून 1,09,000 किमतीचे जप्त करण्यात आले आहेत. याशिवाय चिक्कोडी शहरातही सुमारे 100 मोबाईल जप्त करण्यात आले आहेत. या प्रकरणाची माहिती घेण्यात येत असून लवकरच त्याचेही संबंधितांना वाटप करण्यात येणार आहे. मंडळ पोलीस निरीक्षक B.S. तळवार यांनी नागरिकांनी गर्दीच्या ठिकाणी किमती मोबाईल्स, सोन्या चांदीच्या दागिन्यांच्या वस्तू घेऊन येऊ नयेत. याशिवाय चोरीच्या घटना घडल्यास तात्काळ जवळच्या पोलिसांशी संपर्क साधून तक्रार करण्याचे आवाहन केले. पोलीस उपाधीक्षक गोपालकृष्ण गौडर यांच्या नेतृत्वाखाली मंडळ पोलीस निरीक्षक B.S. तळवार, शहर पोलीस स्टेशनचे उपनिरीक्षक शिवानंद कारजोळ, निपाणी ग्रामीण पोलीस उपनिरीक्षक शिवराज नाईकवाडी, निपाणी बसवेश्वर चौक पोलीस स्टेशनचे उपनिरीक्षक रमेश पवार यांच्या मार्गदर्शनाखाली M. कलावंत, U.R. माळगे, M.A. तेरदाळ, A.S. कुंभार, S.A. मुल्ला आणि सहकाऱ्यांनी तपास कार्यात सहभाग घेतला. जिल्हा पोलीस प्रमुखांनी त्यांचे कौतुक केले आहे. महान कार्य न्यूजसाठी गौतम जाधव, निपाणी. ಪತ್ತೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಈ ಒಂದು CIR ಪೋರ್ಟಲ್ನಲ್ಲಿ ಹೇಳಬೇಕಪ್ಪ ಅಂತಂದರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು, ಸೆಂಟ್ರಲ್ ಗೌರ್ಮೆಂಟು. ಈ ಯೋಜನೆಯಲ್ಲಿ ಮೊಬೈಲನ್ನು ನೀವು ಎಲ್ಲೇ ಕಳ್ಕೊಂಡ್ರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋಗಿ ಆ CIR ಒಂದು ಪೋರ್ಟಲ್ ಅಂತ ಇರ್ತೈತೆ, ಅದು ಮೊಬೈಲಲ್ಲಿ ಅಪ್ಲಿಕೇಶನ್, ಅಲ್ಲಿ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಬೇಕಾದ್ರೆ ಅದ್ರಲ್ಲಿ ನಿಮ್ಮ ಡೀಟೇಲ್ಸು, ನಿಮ್ಮ ಲೊಕೇಶನ್ನು, ನಿಮ್ಮ IMEI ನಂಬರ್, ಆಲ್ಟರ್ನೇಟ್ ಸಿಮ್ ನಂಬರ್ ಎಲ್ಲನೂ ಕೇಳ್ತದೆ. ಕೇಳಿದ ನಂತರ ಅದೇನು ಮಾಡುತ್ತೆ, ಯಾರೋ ಅಪರಿಚಿತರ ಕೈಯಲ್ಲಿ ಸಿಕ್ಕಾಗ ಅದು ಆಟೋಮೆಟಿಕ್ ಬ್ಲಾಕ್ ಆಗ್ತದೆ. ಬ್ಲಾಕ್ ಆಗಿ ನಿಮ್ಮ ಮೊಬೈಲನ್ನು ಎಲ್ಲಿಂದ ಅದು ಬ್ಲಾಕ್ ಆಗಿದೆ, ಯಾವ ಲೊಕೇಶನ್ದಲ್ಲಿದೆ ಅಂತ ನಮಗೆ ಮಾಹಿತಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ನಮ್ಮ SP ಆಫೀಸ್ ಒಂದು ಸಹಾಯದಿಂದ ಅದನ್ನು ನಿಮಗೆ ಮರಳಿಗೊಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇಷ್ಟೊಂದು ಮೊಬೈಲ್ಗಳನ್ನು ಪತ್ತೆ ಮಾಡಿ ಯಾರು ಮೊಬೈಲ್ ಕೊಡ್ಕೊಂಡ್ರಲ್ಲ ಅವರಿಗೆ ನಾವು ಇವತ್ತಿನ ದಿನ ಮಾನ್ಯ DSP ಸಾಹೇಬ್ ನೇತೃತ್ವದಲ್ಲಿ ಒಂದು ಹಸ್ತಾಂತರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಹೇಳಬೇಕಂದ್ರೆ ಯಾರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸೆಟ್ಗಳನ್ನು ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸೆಟ್ಟನ್ನು ಯಾರು ತೊಗೋಬಾರ್ದು. ನಿಮ್ಮ ಇನ್ವಾಯ್ಸನ್ನು ನೀವು ಮೊಬೈಲ್ ಫೋನ್ ಬೈಬೇಕಾದ್ರೆ ನಿಮ್ಮ ರೆಸಿಪ್ಟನ್ನು ತೊಗೋಬೇಕು. IMEI ನಂಬರ್ ಜೊತೆ ಅದು ಸುರಕ್ಷಿತವಾಗಿ ಇಡಬೇಕು. ಆಮೇಲೆ ಮೊಬೈಲ್ ಫೋನ್ಗಳನ್ನು ಬಳಸಬೇಕಾದ್ರೆ ಅದಕ್ಕೆ ಸಾಕಷ್ಟು ನೀವು ಪಾಸ್ವರ್ಡ್ ಅವೆಲ್ಲ ಬಳಸ್ಕೋಬೇಕು. ಈ ಒಂದು ನಿಮ್ಮ ಸುರಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮವನ್ನು ತೊಗೋಬೇಕು, ಅವೆಲ್ಲ ಕ್ರಮಗಳನ್ನು ನೀವು ತೊಗೋಬೇಕು. ತೊಗೊಂಡಾದ ನಂತರ ನೀವೇ ಅದನ್ನು ಖುದ್ದಾಗಿಯೂ CIR ಪೋರ್ಟಲ್ನಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಸಾರ್ವಜನಿಕರು ನೀವು ಒಂದು ವೇಳೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಮಾಡೋಕ್ಕೆ ತೊಂದರೆ ಆದರೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಬಂದು ಅದನ್ನು ಅಪ್ಲೋಡ್ ಮಾಡಿಸ್ಕೊಂಡು ಹೋಗಬೇಕು. ಈ ಒಂದು ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ಸಾಹೇಬ್ ನಡೆಸ್ಕೊಡ್ಬೋದು ಅಂತ ಕೇಳ್ಕೊತಾರೆ. ಕಾರ್ಯಕ್ರಮ ಪೊಲೀಸ್ ಠಾಣೆಯಲ್ಲಿ ನಿಪಾಣಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಇದು ನಡೀತಾ ಇದೆ. ಏನಪ್ಪ ಅಂತಂದರೆ CIR ಪೋರ್ಟಲ್ದಲ್ಲಿ ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರಿಸುವ ಒಂದು ಕಾರ್ಯಕ್ರಮ ಇದೆ. ಈ ಸಭೆಗೆ ನಮ್ಮ ನಿಪಾಣಿ ವೃತ್ತದ CPI ತಳವಾರ್ ಅವರೇ, ಶಿವರಾಜ್ ನಾಯ್ಕವಾಡಿ ಅವರೇ ಮತ್ತು ಕಾರಜೋಳ ಅವರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರೇ ಮತ್ತು ಮೊಬೈಲನ್ನು ಕಳೆದುಕೊಂಡು ಮತ್ತೆ ಪಡೆಯಲು ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರೇ ಮತ್ತು ನಮ್ಮ ಠಾಣೆಯ ಎಲ್ಲ ಸಿಬ್ಬಂದಿ ಈ ಒಂದು ಕಾರ್ಯಕ್ರಮ ಮೊಬೈಲ್ ಕಳ್ಕೋಬಾರ್ದು. ಮೊದಲನೇದು ಕಳ್ಕೊಂಡ್ಮೇಲೆ ಮತ್ತೆ ಮರಳಿ ಸಿಗ್ತಾ ಇದೆ, ಅದು ಒಂದು ಸಂತೋಷದ ವಿಷಯ. ಈ ಒಂದು ಸೆಂಟ್ರಲ್ CIR ಅಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಠಾಣೆಯಲ್ಲಿ ಇದೊಂದು ನಮಗೆ ಸೌಲಭ್ಯ ಕೊಟ್ಟಿರ್ತಾರೆ. ಯಾರು ಕಳ್ಕೊಂಡಿರ್ತಾರೆ ನೀವು ಠಾಣೆಯಲ್ಲಿ ದಾಖಲಿಸಬೇಕು. ನಿಮ್ಮ IMEI ನಂಬರು ಮತ್ತು ನಿಮ್ಮದು ಮೊಬೈಲ್ ರಿಸಿಪ್ಟ್ ಕೊಟ್ಟರೆ ಬಂದು ನೀವು ಕಳ್ಕೊಂಡಾಗ ಇಮಿಡಿಯೇಟ್ಲಿ ನಮ್ಮಲ್ಲಿ ನೋಂದು ಮಾಡಿಸ್ಬೇಕು ಮತ್ತು ಅದನ್ನು ನಾವು ಪತ್ತೆ ಮಾಡಿ ನಿಮಗೆ ಹಸ್ತಾಂತರಿಸ್ತೀವಿ. ಈಗ ಒಂದು ನಿಪಾಣಿ ಟೌನ್ನಲ್ಲಿ ಮತ್ತು ರೂರಲ್ ಲಿಮಿಟ್ಸ್ ಮತ್ತು BCPSದು ಒಟ್ಟು 92 ಮೊಬೈಲ್ಗಳನ್ನು ನಾವು ಈಗ ಆ ರೀತಿ ಸಂಗ್ರಹಿಸಿದ್ದೀವಿ.
ಮತ್ತು ಇದ್ರದ್ದು ಅಂದಾಜು ಕಿಮ್ಮತ್ತು ಒಂದು 14 ಲಕ್ಷ ರೂಪಾಯಿ ಆಗ್ತದೆ. ಇದನ್ನು ನಾವು ಸಾರ್ವಜನಿಕರಿಗೆ ಈ ಒಂದು ಕಾರ್ಯಕ್ರಮ ಮಾಡಿ ಹಂಚ್ತೇವೆ. ಮತ್ತು ಎಲ್ಲರೂ ಇವತ್ತಿನ ದಿವಸ ಬರೋಕ್ಕಾಗಿರೋದಿಲ್ಲ, ಅವರಿಗೆ ನಂತರ ಫೋನ್ ಮಾಡಿ ಕರೆಸಿ ಅವ್ರಿಗೆ ವಾಪಸ್ ಕೊಡುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲರಿಗೂ ಈಗ ನಮ್ಮ ಇನ್ಸ್ಪೆಕ್ಟರ್ ಆಗಲೇ ಹೇಳಿದರು, ನಿಮಗೆ ಮೊಬೈಲ್ ಕಳ್ಕೋಬಾರ್ದು. ಒಂದು ಕಳ್ಕೊಂಡ್ರೆ ಅದಕ್ಕೆ ಪಾಸ್ವರ್ಡು ಮತ್ತು ಅದಕ್ಕೆ ಆಲ್ಟರ್ನೇಟ್ ನಂಬರ್ ನೀವು ಲಾಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಪತ್ತೆ ಮಾಡೋಕೆ ಅನುಕೂಲ ಆಗ್ತದೆ. ಮತ್ತು ಈ ಒಂದು ಭಾಗದಲ್ಲಿ ಒಂದು 100 ಇದೆ, ಮತ್ತು ನಮ್ಮ ಚಿಕ್ಕೋಡಿಯಲ್ಲೂ ಕೂಡ ಅಲ್ಲಿ ಒಂದು 100 ಮೊಬೈಲ್ ಅಲ್ಲಿ ಸಿಕ್ಕಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲೂ ಸಾರ್ವಜನಿಕರಿಗೆ ಹಸ್ತಾಂತರಿಸುವ ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕು.